ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದ್ರೆ ಸ್ಕಿನ್ ಗ್ಲೋಗೋಸ್ಕರ ಇನ್ನೊಂದು ಮನೆಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಎಷ್ಟೊಂದು ವಿಡಿಯೋಗಳನ್ನು ಹಾಕಿದ್ದೀನಿ. ಹಿಂದ್ಗಡೆ ಇರೋ ನನ್ನ ವ್ಲಾಗ್ಸ್ನ ಹೋದರೂ ಸಾಕು, ನಿಮ್ಗೆ ಎಷ್ಟೊಂದು ಉಪಯುಕ್ತ ಮಾಹಿತಿಗಳು ಸಿಗ್ತಾವೆ. ನಿಮ್ಮ ಮನೆಯಲ್ಲಿ ಯಾವುದು ಇರಲ್ಲದೆ ಇರೋದಾಗಿದ್ದರೆ ಇನ್ನೂ ಮತ್ತು ಬೇರೆ ಬೇರೆ ವಿಡಿಯೋಗಳನ್ನ ಸರ್ಚ್ ಮಾಡಿ ನೋಡಿ. ನನ್ನ ವಿಡಿಯೋದಲ್ಲಿ ತುಂಬಾ ವಿಡಿಯೋಗಳನ್ನ ಹಾಕಿದ್ದೀನಿ. ಒಂದು ಐಟಮ್ಸ್ ನಿಮ್ಮಲ್ಲಿ ಮನೆಯಲ್ಲಿ ಇಲ್ಲದಿದ್ರೆ ಇನ್ನೊಂದು ಐಟಮ್ಸ್ ಇರುವಂಥದ್ದು ಸಹ ವಿಡಿಯೋಗಳಿದ್ದಾವೆ. ಅದರಿಂದಾದರೂ ನಿಮ್ಮ ಮುಖವನ್ನು ನಿಮ್ಮದು ಸ್ಕಿನ್ನನ್ನು ಗ್ಲೋ ಮಾಡ್ಕೋಬೋದು. ಹೇರ್ಸ್ ಬಗ್ಗೆನೂ ಹಾಕಿದ್ದೀನಿ, ತುಂಬಾ ವಿಡಿಯೋಗಳನ್ನ ಹಾಕಿದ್ದೀನಿ. ನೋಡಿ ಅದರಿಂದ ಉಪಯೋಗ ಮಾಡ್ಕೊಳ್ಳಿ. ಇವಾಗ ಏನಂದರೆ ಇನ್ನೊಂದು ಗ್ಲೋಯಿಂಗ್ ಸ್ಕಿನ್ಗೋಸ್ಕರ ಇನ್ನೊಂದು ಹೋಮ್ ರೆಮಿಡಿ ತಿಳಿಸ್ತೀನಿ. ಈ ಚಂದನ ಪೌಡರ್, ಚಂದನ ಅಂದರೆ ಶ್ರೀಗಂಧದ ಪೌಡರು. ಈ ಶ್ರೀಗಂಧ ಪೌಡರು ಆ್ಯಕ್ಚುಲಿ ನಮ್ಮದು ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ಇರ್ಬೋದು, ಅದು ರಿಮೂವ್ ಮಾಡ್ತದೆ. ಡ್ಯಾಮೇಜನ್ನು ಸಹ ರಿಮೂವ್ ಮಾಡ್ತದೆ. ನಮ್ಮ ಸ್ಕಿನ್ ಏನಾದರೂ ಡ್ಯಾಮೇಜ್ ಆಗಿದ್ರೆ ಅದಕ್ಕೂ ತುಂಬ ಉಪಯುಕ್ತ ಹೆಲ್ಪ್ಫುಲ್ ಆಗ್ತದೆ ಚಂದನ ಪೌಡರು. ಅದರ ಜೊತೆ ಅಕ್ಕಿ ಹಿಟ್ಟು ಸ್ಟಾರ್ಚ್ ಇರೋದ್ರಿಂದ ಅಕ್ಕಿ ನಾವು ಬ್ಲೀಚಿಂಗ್ ಆಗ್ತದೆ ನಮ್ಮ ಸ್ಕಿನ್. ನೀವು ಆರ್ಟಿಫಿಷಿಯಲ್ ಬ್ಲೀಚಿಂಗ್ ಯೂಸ್ ಮಾಡೋ ಬದಲಿ ಈ ಅಕ್ಕಿ ಹಿಟ್ಟಿಂದನೇ ನೀವು ಈ ಕೊರಿಯನ್ ತುಂಬಾ ಯೂಸ್ ಮಾಡ್ತಾರೆ. ಅಕ್ಕಿಯಿಂದನೇ ತುಂಬಾ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಕೊತಾರೆ, ಬ್ರೈಟ್ ಮಾಡ್ಕೊತಾರೆ. ಇದನ್ನು ನೀವು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬ ಉಪಯುಕ್ತ ಆಗ್ತದೆ. ಅದರ ಜೊತೆ ರೋಸ್ ವಾಟರ್, ಈ ಮೂರನ್ನು ಯೂಸ್ ಮಾಡಬೇಕಾಗ್ತದೆ. ಇದರಲ್ಲಿ ಹೇಗೆ ಮಾಡೋದಂದರೆ 1 ಟೀ ಸ್ಪೂನಷ್ಟು ಚಂದನ ಪೌಡರ್ ಹಾಕ್ಕೊಳ್ಳಿ. ಹಾಗೆ 1 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಇವೆರಡನ್ನು ನೀಟಾಗಿ ಮಿಕ್ಸ್ ಮಾಡೋದಕ್ಕೆ ರೋಸ್ ವಾಟರ್, ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಡು ಫೇಸ್ ಫ್ಯಾಕ್ಟ್ ಅದಕ್ಕೆ ಕಲಿಸ್ಕೊಂಡ್ಬಿಟ್ಟು ಇವಾಗ ಏನು ಮಾಡಬೇಕಂದ್ರೆ ಇದನ್ನು ಕಲಿಸ್ಕೊಂಡು ಆದಮೇಲೆ ನಿಧಾನವಾಗಿ ಅಪ್ಲೈ ಮಾಡಿಕೊಂಡು ನಿಧಾನವಾಗಿ ಮಸಾಜ್ ಮಾಡ್ತಾ ಇರಬೇಕು. ಹಚ್ಕೊಂಡು ಹಾಗೆ ಬಿಡಬೇಡಿ. ಒಂದು 5 ಮಿನಿಟ್ಸ್ ಮಸಾಜ್ ಮಾಡಿ ಸ್ಕಿನ್ನನ್ನು. ಸ್ಕಿನ್ ಮಸಾಜ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಅದರಿಂದ ಸಹ ಸ್ಕಿನ್ ಹೆಲ್ತಿ ಆಗ್ತದೆ, ಆಮೇಲೆ ಗ್ಲೋ ಆಗ್ತದೆ. ಹೀಗೆ ಒಂದು 5 ನಿಮಿಷ ನೀವು ಮಸಾಜ್ ಮಾಡಿ ಆಮೇಲೆ ಅಪ್ಲೈ ಮಾಡ್ಕೊಂಡು ಹಾಗೆ ಬಿಟ್ಟು ಒಂದು 15 ನಿಮಿಷ 20 ನಿಮಿಷ ಬಿಟ್ಟಾದ್ಮೇಲೆ ಆಮೇಲೆ ಡ್ರೈ ಆಗ್ತದೆ. ನೀವು ತ್ಯಾವ ಕೈ ಮಾಡಿಕೊಂಡು, ಅಂದರೆ ತ್ಯಾವ ಅಂದರೆ ಹಸಿ ಕೈಯನ್ನು ಮಾಡ್ಕೊಂಡು ನೀರಲ್ಲಿ ಹಸಿ ಮಾಡ್ಕೊಂಡು ಆಮೇಲೆ ನೀಟಾಗಿ ಅದನ್ನು ಸ್ವಲ್ಪ 1-2 ನಿಮಿಷ ಮಸಾಜ್ ಮಾಡಿಕೊಂಡು ವಾರ್ಮ್ ವಾಟರ್ ಆಗಿರ್ಬೋದು ಅಥವಾ ತಣ್ಣೀರಿಂದ ಹಾಗೆ ಮುಖ ತೊಳ್ಕೊಳ್ಳಿ. ಸೋಪ್ ಮಾತ್ರ ಬಳಸಲೇಬೇಡಿ. ಈ ಥರ ನೀವು ವಾರದಲ್ಲಿ ಒಂದು 3 ಸರಿ ಆದರೂ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಬದಲಾವಣೆ ಕಾಣ್ತೀರ ಅಂತ ಖಂಡಿತ ನಾನು ಹೇಳ್ತೀನಿ. 100% ರಿಸಲ್ಟ್ ಸಿಗ್ತದೆ. ಇದೇ ಥರ ಉಪಯುಕ್ತ ಮಾಹಿತಿ ಮತ್ತೆ ಮುಂದಿನ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋದಿಂದ ಮುಕ್ತಾಯ ಮಾಡುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.